ಎಂಕೆ ನ್ಯೂಸ್ 9 NTV ಕನ್ನಡಗೆ ಸ್ವಾಗತ. ನಾನು ಮಹೇಶ್ ಪಾಟೀಲ್. ಅವರು ಬಾಬಾ ಸಾಹೇಬ್ ಇಲ್ಲಿ ಕಾಂಟೆಸ್ಟ್ ಮಾಡಬೇಕಿದ್ರು, ಅಲ್ಲಿ ಇದ್ದಂಥವ್ರೆ ನಮ್ಮ ಜಾಗವನ್ನು ಬಿಟ್ಕೊಟ್ಟವ್ರು ಯಾರು ಅಂತಂದ್ರೆ RSS ಅವ್ರು ಜಾಗ ಬಿಟ್ಕೊಟ್ಟು ಅವ್ರ ಕಾಂಟೆಸ್ಟ್ ಮಾಡಕ್ಕೆ ಅವ್ರ ಹೆಸರು ಏನೈತಿ ಗೊತ್ತಿರ್ಬೋದು. ಅಂದ್ರೆ ನಮ್ಮ ತಪ್ಪು ಕಲ್ಪನೆಗಳು ಅನೇಕ ಅದಾವ. ಕಾಂಗ್ರೆಸ್ನವ್ರು ಏನ್ ಮಾಡಿಬಿಟ್ಟಿದ್ರು, ತಮಗೆ ಬೇಕಾದ ಇತಿಹಾಸ ಬಂದ್ಬಿಟ್ಟಿದ್ರು. ಬಾಬಾ ಸಾಹೇಬ್ರ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ಲಿಲ್ಲ. ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿದ್ದರಿಂದ ಅನೇಕ ವಿಷಯಗಳು ನನ್ನ ಗಮನಕ್ಕೆ ಬರ್ತಾ ಇದ್ದಾವ. ಆದ್ರೆ ಇವತ್ತು ಒಂದು ಕೆಲವೊಂದ್ರ ಬಗ್ಗೆ ಏನ್ ತಪ್ಪು ತಿಳುವಳಿಕೆ ಐತಿ ಅದನ್ನು ಹೋರಾಡಿಸೋ ದೃಷ್ಟಿಯಿಂದನೂ ಆಗ್ಬೇಕು. ಎರಡನೇದು ಕಾಂಗ್ರೆಸ್ ಯಾವ ರೀತಿ ಬಾಬಾ ಸಾಹೇಬ್ ಅನ್ಯಾಯ ಮಾಡಿದ್ದದ ಅದನ್ನು ಮಾಡಬೇಕು. ನಾನು ಒಂದು ಸುಬ್ರಹ್ಮಣ್ಯ ಸ್ವಾಮಿ ಒಂದು ಇಂಟರ್ವ್ಯೂ ಹೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ಇಡೀ ದೇಶದಾಗ ಆ ಟೈಮ್ನಾಗ ಪಂಡಿತ್ ಯಾರಾದ್ರೂ ಇದ್ರೆ ಅದು ಜವಾಹರ್ಲಾಲ್ ನೆಹರು ಅಲ್ಲ, ಅವ್ರು ಡಿಗ್ರಿನೇ ಕಂಪ್ಲೀಟ್ ಆಗಿಲ್ಲ, ಅವ್ರು ಏನ್ ಪಂಡಿತ ಆಗ್ತಾರೆ. ಪಂಡಿತ್ ಯಾರಾದ್ರೂ ಇದ್ರೆ ಬಾಬಾ ಸಾಹೇಬ್ ಒಬ್ಬರ ಅಂತಿದ್ರು. ಹಾಗಂತ ಸುಮ್ಮನೆ ನಾವು ಹಸ್ಕೊಂಡು ಹೋಗೋದು ಅವ್ರು ಇನ್ನೊಂದಕ್ಕೆ ಯಾವ ಡಿಗ್ರಿ ಕಂಪ್ಲೀಟ್ ಆಗಿರ್ತಾರೆ ಗೊತ್ತಿಲ್ಲ. ಬಾಬಾ ಸಾಹೇಬರ ವಿಚಾರಗಳನ್ನ ಇಡೀ ನಾಡಿಗೆ ಜನತೆಗೆ ತಲುಪಿಸ್ತಕ್ಕಂಥ ಮಹತ್ವದ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ನಾಯಕರು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮ ಇಡೀ ಭಾರತ ದೇಶಾದ್ಯಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ನಾಯಕರೆಲ್ಲ ಸೇರ್ಕೊಂಡು ಕರ್ನಾಟಕದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಈ ವಿಚಾರ ಯಾತ್ರೆಯನ್ನು ಇಡೀ ಭಾರತದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಬೆಳಗಾವಿ ಪ್ರಾಸ್ತಾವಿಕ ಮಾತಾಡಿ ಹೇಳಿದ್ರು, 48ರಲ್ಲಿ ಏಪ್ರಿಲ್ 25ರಂದು ಅಲ್ಲಿ SC/ST ಫೆಡರೇಷನ್ ಒಂದು ಸಭೆಯಲ್ಲಿ ಬಾಬಾ ಸಾಹೇಬ್ ಮಾತಾಡ್ತಾ ಬಹಳ ಆಕ್ರೋಶ ಭರಿತರಾಗಿ ಮಾತಾಡ್ತಾರೆ. ಕಾಂಗ್ರೆಸ್ ಒಂದು ಸುಳ್ಳುವನೆ, ಅಲ್ಲಿಂದ ದೂರಿ ಅಲ್ಲಿ ಹೋದ್ರ ನೀವು ಸುಟ್ಕೊಂಡು ಸಾಹಿತ್ಯ ಅಂತೇಳಿ ದಲಿತರಿಗೆ SC/ST ಜನಾಂಗದವರು ಕರೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಕೂಡ ಆಗಿರ್ತಾರೆ, ಜೊತೆಗೆ ನಿಯಮನ ಮಂತ್ರಿ ಮಂಡಲದಲ್ಲಿ ಸಚಿವರು ಆಗಿರ್ತಾರೆ. ಆದ್ರೆ ಅವರು ಕಾಂಗ್ರೆಸ್ ಸೇರಿಲ್ಲ, ಇಂಡಿಪೆಂಡೆಂಟ್ ಆಗಿರ್ತಾರ. ಅಂತ ಬಾಬಾ ಸಾಹೇಬರು ಈ ಒಂದು ಕಾಂಗ್ರೆಸ್ ಬಗ್ಗೆ ಇರ್ತಕ್ಕಂಥ ಅವರಿಗೆ ಆಕ್ರೋಶ, ಅವರಿಗೆ ಅದರ ಬಗ್ಗೆ ಇರ್ತಕ್ಕಂಥ ಅನುಭವವನ್ನ ವರದಿ ಮಹೇಶ್ ಪಾಟೀಲ್, MK ನ್ಯೂಸ್ 9 NTV ಕನ್ನಡ.